ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಂದ್ರೆ ಅದು ಕೇವಲ ಒಬ್ಬ ಕೇಂದ್ರ ಸಚಿವನ ನಿರ್ಗಮನ ಅಷ್ಟೇ ಅಲ್ಲ, ಅದು ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಕ್ಷಣ ಅಂತಾನೆ ಹೇಳ್ಬೋದು. ಯಾರಿಗೂ ಬಗ್ಗದ, ಸೋಲೆ ಇಲ್ಲ ಅನ್ನುವಂತೆ ಮೆರೆಯುತ್ತಿದ್ದಂಥ ಸರ್ಕಾರವನ್ನು ದೇಶದ ಯುವ ಜನತೆ ತನ್ನ ಅಪ್ರತಿಮ ಹೋರಾಟದಿಂದ ಮೊದಲ ಬಾರಿಗೆ ಹಿಂದೆ ಸರಿಯುವಂತೆ ಮಾಡಿದೆ. ರೈತರ ಹೋರಾಟ ಹಿಂಪಡಿಲಿಕ್ಕೆ 1 ವರ್ಷ ಬೇಕಾಯಿತು. ಆದರೆ ಈ ಬಾರಿ ಕೇವಲ ಕೆಲವೇ ದಿನಗಳಲ್ಲಿ ಆಡಳಿತ ವರ್ಗ ಮೊನಕಾಲೂರುವಂತೆ ಮಾಡಿತು. ಇಂದು ನಾವು ಮಾತನಾಡ್ತಿರೋದು ಭಾರತದ ಜೆನ್ಜಿ ಅಂದ್ರೆ ಇಂದಿನ ಯುವ ಜನತೆ ನಡೆಸಿದಂತ ಈ ಐತಿಹಾಸಿಕ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ನಿಂದ ದೇಶದ ಪೊಲಿಟಿಕಲ್ ವ್ಯವಸ್ಥೆ ಕಲಿಬೇಕಾಗಿರುವಂತಹ 6 ಪ್ರಮುಖ ವಿಚಾರಗಳು. ಮೊದಲನೇದಾಗಿ, ಯುವಕರ ಶಕ್ತಿಯನ್ನು ಯಾವತ್ತೂ ಕಡೆಗಣಿಸಬೇಡಿ ಅನ್ನೋದು ಮೊದಲ ಪಾಠ. ವರ್ಷಗಳಿಂದ ಈ ದೇಶದ ಯುವ ಜನರನ್ನು ಹೇಗೆ ಬಿಂಬಿಸಲಾಗ್ತಿತ್ತು ಗೊತ್ತಾ? ಅಯ್ಯೋ, ಇವರು ಫೋನ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೊಂಡಿರುವಂತಹ, ರಾಜಕೀಯದ ಬಗ್ಗೆ ಎಳ್ಳಷ್ಟು ಜ್ಞಾನ ಇರದಂತಹ ಯುವ ಜನತೆ ಅಂತ ಕರಿತಿದ್ರು. ಆದರೆ CJP ಹೋರಾಟ ಈ ಮಾತುಗಳನ್ನು ಇದೀಗ ಸಂಪೂರ್ಣವಾಗಿ ಸುಳ್ಳು ಮಾಡಿದೆ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್ ಕೇವಲ ಸಮಯ ಹಾಳು ಮಾಡುವ ಸಾಧನ ಅಂತ ತಿಳ್ಕೊಂಡಿದ್ದ ಈ ಸಂಗತಿಗಳನ್ನೇ, ಈ ಸೋಷಿಯಲ್ ಮೀಡಿಯಾವನ್ನೇ ಈ ಯುವಕರು ತಮ್ಮ ಶಕ್ತಿಯ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ಹಿರಿಯ ರಾಜಕಾರಣಿಗಳಿರಲಿಲ್ಲ, ದೊಡ್ಡ ತಜ್ಞರಿರಲಿಲ್ಲ. ಪೇಪರ್ ಲೀಕ್, ಪರೀಕ್ಷಾ ಹಗರಣಗಳಿಂದ ಭವಿಷ್ಯ ಕಳೆದುಕೊಂಡಂತಹ ಸಾಮಾನ್ಯ ಯುವಕರು ಬೀದಿಗಿಳಿದಿದ್ರು. ಇವರಿಗೆ ಯಾವುದೇ ರಾಜಕೀಯ ಪಕ್ಷದ ಹಂಗಿರಲಿಲ್ಲ ಅಥವಾ ಕಳೆದುಕೊಳ್ಳುವ ಅಧಿಕಾರದ ಭಯ ಕೂಡ ಅಲ್ಲಿರಲಿಲ್ಲ. ಅದೇ ಅವರ ದೊಡ್ಡ ಶಕ್ತಿಯಾಗಿತ್ತು. ಇನ್ನು ಎರಡನೇದಾಗಿ, ಶಿಕ್ಷಣ ಬಿಕ್ಕಟ್ಟು ಈಗ ದೇಶದ ಪ್ರಮುಖ ರಾಜಕೀಯ ವಿಷಯ ಅನ್ನೋದನ್ನು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಿದೆ. ವರ್ಷಗಳಿಂದ ಪೇಪರ್ ಲೀಕ್, ಫಲಿತಾಂಶ ವಿಳಂಬ ಮತ್ತು ಕೋಚಿಂಗ್ ಸೆಂಟರ್ಗಳ ದಂಧೆ ಇವೆಲ್ಲವೂ ಸಣ್ಣ ಸಮಸ್ಯೆಗಳಾಗಿ ಕಾಣುತ್ತಿತ್ತು. ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಿದ್ರು, ಮತ್ತೆ ಮುಂದಿನ ಪರೀಕ್ಷೆಗೆ ಓದ್ಲಿಕ್ಕೆ ಹೋಗ್ತಿದ್ರು. ಆದ್ರೆ ಈ ಬಾರಿ ಹಾಗಾಗ್ಲಿಲ್ಲ. ಈ ಹೋರಾಟ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕ್ರೋಶವನ್ನು ಒಂದೇ ವೇದಿಕೆಯಲ್ಲಿ ತಂದು ನಿಲ್ಲಿಸುತ್ತೆ. ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅನ್ನೋ ಸತ್ಯವನ್ನು ಇಡೀ ದೇಶಕ್ಕೆ ಈ ಯುವಕರು ತೋರಿಸ್ಕೊಟ್ರು. ಇನ್ನು ಮೂರನೇದಾಗಿ, ಯಾವುದೇ ಪ್ರತಿಭಟನೆ ನಡೆದಾಗ ಸರ್ಕಾರಕ್ಕಿರುವ ಒಂದು ಹಳೆಯ ಅಭ್ಯಾಸ ಅಂತಾನೆ ಹೇಳ್ಬೋದು, ಇದು ರಾಜಕೀಯ ಪ್ರೇರಿತ, ಇವೆಲ್ಲವೂ ದೇಶ ವಿರೋಧಿ ಚಟುವಟಿಕೆ ಅಂತ ಹಣೆಪಟ್ಟಿ ಕಟ್ಟೋದು. ಆದರೆ ಈ ಬಾರಿ ಈ ತಂತ್ರ ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಪ್ರತಿಯೊಂದು ಭಾರತೀಯರ ಕುಟುಂಬದ ಸಮಸ್ಯೆಯಾಗಿತ್ತು. ಪ್ರತಿಯೊಂದು ಮನೆಯಲ್ಲೂ ಪರೀಕ್ಷೆಗೆ ರೆಡಿ ಆಗ್ತಿರುವಂತಹ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವರ ಕಷ್ಟ ಪ್ರತಿಯೊಬ್ಬ ಪೋಷಕರಿಗೆ ಗೊತ್ತಿರುತ್ತೆ. ತಪ್ಪನ್ನು ಆರಂಭದಲ್ಲಿ ಒಪ್ಪಿಕೊಳ್ಳದಿದ್ದಾಗ ಜನರಲ್ಲಿದ್ದ ಆಕ್ರೋಶ ಹೆಚ್ಚಾಗ್ತಾ ಹೋಯ್ತು. ಕೊನೆಗೆ ಸ್ವತಃ ಪ್ರಧಾನಿಯವರೇ ತಡರಾತ್ರಿ ವಿಡಿಯೋ ಮೂಲಕ ಸಂದೇಶ ನೀಡಬೇಕಾಗಿ ಬಂತು. ಅಷ್ಟರಲ್ಲಾಗಲೇ ಸಾರ್ವಜನಿಕರಿಗೆ ಈ ಸರ್ಕಾರದ ಮೇಲೆ ಸಂಪೂರ್ಣ ನಂಬಿಕೆ ಕುಸಿದು ಹೋಗಿತ್ತು. ಇನ್ನು ನಾಯಕತ್ವ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅನ್ನೋದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಈ ಹೋರಾಟ ಅತ್ಯಂತ ವಿಶೇಷ. ಯಾಕಂದ್ರೆ ಇಲ್ಲಿ ಯಾವುದೇ ಒಬ್ಬ ನಿರ್ದಿಷ್ಟ ನಾಯಕನಿರಲಿಲ್ಲ. ಡಿಜಿಟಲ್ ಯುಗದ ಯುವಕರು ಡಿಸ್ಟ್ರಿಬ್ಯೂಟೆಡ್ ಲೀಡರ್ಶಿಪ್ನಲ್ಲಿ ನಂಬಿಕೆ ಇಟ್ಟವರು. ಅಂದರೆ ವಿಕೇಂದ್ರೀಕರಣ ನಾಯಕತ್ವ. 100 ಯುವಕರು ತಾವಾಗಿಯೇ ಬಂದು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ರು, ಮಾಧ್ಯಮಗಳನ್ನು ಎದುರಿಸಿದ್ರು, ಪ್ರತಿಭಟನೆಯನ್ನು ಶಿಸ್ತಿನಿಂದ ನಡೆಸಿದ್ರು. ಹಳೆಯ ಕಾಲದ ರಾಜಕೀಯ ಪಕ್ಷಗಳಂತೆ ವ್ಯಕ್ತಿ ಪೂಜೆ, ಆಡಳಿತ ಮೆಟ್ಟಲುಗಳನ್ನು ನೆಚ್ಚಿಕೊಂಡು ಹೋಗಲಿಲ್ಲ. ಈ ಯುವ ಪಡೆ ಸಾಮೂಹಿಕ ನಾಯಕತ್ವದ ಮೂಲಕ ಗೆಲುವು ಏನು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಸರ್ಕಾರಗಳು ಕೇಳೋದಿಲ್ಲ ಅನ್ನೋ ಒಂದು ನಿರಾಶೆ ಜನರಲ್ಲಿ ಮೂಡಿತ್ತು. ಆದರೆ ಶಾಂತಿಯುತ, ಶಿಸ್ತುಬದ್ಧ ಮತ್ತು ನಿರಂತರ ಹೋರಾಟದಿಂದ ಸರ್ಕಾರವನ್ನು ಮಾತುಕತೆಗೆ ಕರೆತರಬಹುದು ಅನ್ನೋದನ್ನು ಈ ಚಳುವಳಿ ಸಾಬೀತುಪಡಿಸಿತ್ತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದಲೇ ಶಿಕ್ಷಣ ವ್ಯವಸ್ಥೆಯ ಎಲ್ಲ ಲೋಪಗಳು ಸರಿ ಹೋಗೋದಿಲ್ಲ ನಿಜ. ಆದರೆ ಈ ಸಾಂಕೇತಿಕ ಗೆಲುವು ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಇದೆಯಲ್ಲ, ಅದನ್ನು ಮತ್ತಷ್ಟು ಬಲಗೊಳಿಸಿದೆ. ಇಲ್ಲಿ ನಾವು ಪ್ರಮುಖವಾಗಿ ಒಂದು ವಿಚಾರವನ್ನು ಗಮನಿಸಬೇಕಾಗಿದೆ. ಮಾಧ್ಯಮಗಳ ಏಕಸ್ವಾಮ್ಯ ಮುರಿದು ಬಿದ್ದಿದೆ ಅನ್ನೋದನ್ನು. ಮುಖ್ಯವಾಹಿನಿಯ ಟಿವಿ ನ್ಯೂಸ್ ಚಾನೆಲ್ಗಳು ಈ CJP ಹೋರಾಟವನ್ನು ಮೊದಲಿಗೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿತ್ತು ಅಥವಾ ಅದನ್ನು ದೂಷಿಸಲು ಯತ್ನ ಮಾಡಿದ್ದು. ಆದರೆ ಯುವಕರು ಅದಕ್ಕೆ ಕಾಯಲಿಲ್ಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ವಾಟ್ಸಪ್ ಮೂಲಕವೇ ತಮ್ಮ ಯಾವ ಸಂದೇಶ ಇದೆ ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದರು. ಕೇವಲ 30 ಸೆಕೆಂಡಿನ ಕಾಕ್ರೋಚ್ ಇಮೇಜ್ ಇರುವ ಒಂದು ರೀಲ್ ದೇಶದ ರಾಜಕೀಯ ಚರ್ಚೆಯ ದಿಕ್ಕನ್ನೇ ಬದಲಾಯಿಸಬಲ್ಲದು ಅನ್ನೋದು ಈಗ ದೇಶಕ್ಕೆ ಸಂಪೂರ್ಣವಾಗಿ ಅರ್ಥ ಆಗಿದೆ. It is not any political party or a government wish. It was the wish of the students of this country, the youth of the country, and 130 crore people of this country that we had to protect the future.
the future stands with all the youths and the students. So we have to respect their sentiments and protect their interests. That is the bound duty of the country. ಭಿನ್ನಾಭಿಪ್ರಾಯದ ಮೀಮ್ಗಳು, ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳೇ ಇಡೀ ಡಿಜಿಟಲ್ ಜಗತ್ತನ್ನು ಆಕ್ರಮಿಸಿಕೊಳ್ತಿರುವ ಕಾಲಘಟ್ಟ ಇದು. ಸಮಾಜದ ಬಹುಮುಖ್ಯ ಚರ್ಚೆಗಳಿಗೆ ಸಾಂಪ್ರದಾಯಿಕ ಮಾಧ್ಯಮಗಳಿಗಿಂತ ಈ ಸಾಮಾಜಿಕ ಜಾಲತಾಣಗಳೇ ಮುಖ್ಯ ವೇದಿಕೆಯಾಗ್ತಾ ಇದೆ. ಇದರ ಪರಿಣಾಮ ಏನಾಗ್ತಿದೆ ಗೊತ್ತಾ? ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಸಂವಹನ ಶೈಲಿಯನ್ನೇ ಬದಲಾಯಿಸಿಕೊಳ್ಳುವ ಅನಿವಾರ್ಯತೆ ಈಗ ಎದುರಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಸೆಲ್ಫಿ ವಿಡಿಯೋ ಬಿಡುಗಡೆ ಮಾಡಿ ಜೆನ್ಸಿಗಳ ಆಕ್ರೋಶವನ್ನು ಶಮನಗೊಳಿಸುವ ಪ್ರಯತ್ನವನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ನೀಟ್ ಅಕ್ರಮದ ವಿರುದ್ಧ ಅಲ್ಲಿ ಯಾರು ತಪ್ಪಿತಸ್ಥರಿರ್ತಾರೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಡ್ತಾರೆ. ಇನ್ನೊಂದೆಡೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಮೋದಿ ನಿವಾಸದ ಎದುರು ಪ್ರತಿಭಟನೆ ಮಾಡ್ತಾರೆ ಅಂತ ಅವರ ಬಂಧನದ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಣ ಮಾತ್ರದಲ್ಲಿ ವೈರಲ್ ಆಗುತ್ತೆ. ಒಂದು ಕಾಲದಲ್ಲಿ ಯುವಕರು ABVP ಅಥವಾ ಯೂತ್ ಕಾಂಗ್ರೆಸ್ನಂತಹ ಯುವ ಘಟಕಗಳ ಮೂಲಕ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ರು. ಪ್ರತಿಯೊಬ್ಬರು ವಿದ್ಯಾರ್ಥಿ ಸಂಘಟನೆಗಳಿಂದ ಬಂದವರು. ಆದರೆ ಈಗಿನ ಜೆನ್ಸಿ ಯುವ ಪೀಳಿಗೆ ಇದೆಯಲ್ಲ, ಯಾವುದೇ ನಿರ್ದಿಷ್ಟ ಸಂಸ್ಥೆ ಅಥವಾ ಪಕ್ಷಕ್ಕೆ ಕಟ್ಟು ಬೀಳದೆ ವೈಯಕ್ತಿಕವಾಗಿ ಇನ್ಫ್ಲುಯೆನ್ಸರ್ಗಳಾಗಿ ಕಂಟೆಂಟ್ ಕ್ರಿಯೇಟರ್ಗಳಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಬಂದರು. ಒಟ್ಟಿನಲ್ಲಿ ಈ ಇಡೀ ಹೋರಾಟ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಯಾವುದಂದ್ರೆ, ಭಾರತದ ಯುವ ಜನತೆ ಯಾವುದೇ ಪವಾಡಗಳನ್ನು ಕೇಳ್ತಿಲ್ಲ. ಅವರು ಕೇಳ್ತಿರೋದು ಕೇವಲ ನ್ಯಾಯ, ದಕ್ಷತೆ ಮತ್ತು ಘನತೆ. ಅವರು ನಂಬಬಹುದಾದ ಪರೀಕ್ಷಾ ವ್ಯವಸ್ಥೆ, ಸರಿದಾರಿಯಲ್ಲಿರುವ ಸಂಸ್ಥೆಗಳು ಮತ್ತು ತಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಅಥವಾ ಅಂಕಿಅಂಶಗಳಿಗೆ ನೋಡದೆ ಪ್ರಜೆಗಳಾಗಿ ಕಾಣುವ ಸರ್ಕಾರಗಳನ್ನು ಬಯಸ್ತಾ ಇದ್ದಾರೆ. ಇಂಡಿಯಾ ಶೈನಿಂಗ್ ಅಥವಾ ನ್ಯೂ ಇಂಡಿಯಾದ ಭ್ರಮೆಯಲ್ಲಿರುವ ಪ್ರತಿಯೊಬ್ಬ ರಾಜಕಾರಣಿಗೂ ಇದೊಂದು ಎಚ್ಚರಿಕೆಯ ಕರೆಗಂಟೆ ಅಂತ ತಿಳಿಬೇಕು. ಯುವ ಧ್ವನಿಯನ್ನು ಹತೋಟಿಗೆ ತರಲು ಸಾಧ್ಯವಿಲ್ಲ. ಅವರಿಗೆ ಗೌರವ ನೀಡೋದೊಂದೇ ಈಗಿರುವಂತಹ ದಾರಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.